ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವಂತೂ ಬೊಂಬಟಾಗಿದ್ದೀವಿ. ಇವತ್ತು ಒಂದು ಮಜ್ಜಿಗೆ ಹುಳಿ ಮಾಡುವ ಅಂತ. ಈ ಬೇಸಿಗೆ ಕಾಲಕ್ಕೆ ಮಜ್ಜಿಗೆ ಹುಳಿ ಇದ್ದರೆ ತುಂಬಾ ಚೆನ್ನಾಗಿರ್ತದೆ. ಏಕೆಂದರೆ ತುಂಬ ಸೆಕೆ ಅಲ್ವಾ. ಬರೀ ಸಾರು ಅನ್ನ ತಿಂದು ಬೇಜಾರಾಗಿರ್ತದೆ. ಬಿಸಿ ಸಾರು ಅನ್ನ ತಿಂದರೆ ಎಷ್ಟು ಸೆಕೆ ಅಂದರೆ ತುಂಬಾ ಸೆಕೆ ಇರ್ತದೆ. ಅದಕ್ಕೆ ಈ ಥರ ಒಂದು ಓನ್ಲಿ ಮೊಸರು ಹಾಕ್ಕೊಂಡು ಅನ್ನ ಊಟ ಮಾಡೋಕ್ಕೆ ಬದಲು ಈ ಥರ ಮಜ್ಜಿಗೆ ಹುಳಿ ಮಾಡ್ಕೊಂಡು ಅದಕ್ಕೆ ತರಕಾರಿ ಸೇರಿಸಿ ಮಜ್ಜಿಗೆ ಹುಳಿ ಮಾಡ್ಕೊ ತಿಂದರೆ ಎಷ್ಟು ಚೆನ್ನಾಗಿರ್ತದೆ ಅಂದರೆ ತುಂಬಾ ಚೆನ್ನಾಗಿರ್ತದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಈ ಬೇಸಿಗೆ ಕಾಲಕ್ಕಂತೂ ತುಂಬಾ ಇದಲ್ವಾ, ತುಂಬ ಒಳ್ಳೆಯದಲ್ವಾ ಮಜ್ಜಿಗೆ ಹುಳಿ. ಅದಕ್ಕೆ ಒಂಥರ ಟೇಸ್ಟ್ ಬೇರೆ ಥರ ಇರ್ತದೆ ಮಜ್ಜಿಗೆ ಹುಳಿಲಿ. ಬರೀ ಮೊಸರು ಹಾಕೊಂಡು ತಿನ್ನೋ ಬದಲು ಈ ಥರ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊ ತಿಂದರೆ ಚೆನ್ನಾಗಿರ್ತದೆ ಅಂತ ನಮ್ಮ ಅನಿಸಿಕೆ. ಬನ್ನಿ, ಇದು ಹೇಗೆ ಮಾಡೋದು ಅಂತ, ನಾನು ಹೇಗೆ ಮಾಡಿದೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ ಪ್ಲೀಸ್. ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ, ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಆವಾಗ ನಾವು ಹೇಗೆ ಮಾಡ್ದು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಇವಾಗ ನಾನು ಇದನ್ನು ಹೇಗೆ ಮಾಡಿದೆ ಅಂತ ಬನ್ನಿ ತೋರಿಸ್ತೀನಿ. ಇಲ್ಲಿ ನಾನು ಫಸ್ಟು ಒಂದು ಸೋರೆಕಾಯಿ ತಗೊಂಡು, ಯಾವ ತರಕಾರಿಲಿ ಬೇಕಾದರೂ ಮಾಡ್ಕೋಬೋದು ನಾವು. ಅಂದರೆ ಈ ಕುಂಬಳಕಾಯಿ, ಸೌತೆಕಾಯಿ, ಸೋರೆಕಾಯಿ, ಆಮೇಲೆ ಪಡವಲಕಾಯಿ, ಇಷ್ಟು ತರಕಾರಿಲೂ ಇದು ಮಜ್ಜಿಗೆ ಹುಳಿ ಮಾಡ್ಕೋಬೋದು. ಸೇಮ್ ಇದೇ ಥರ ಇದೇ ಮೆಥಡಲ್ಲಿ ಮಾಡೋದು. ನಾನು ಇಲ್ಲಿ ಒಂದು ಸೋರೆಕಾಯಿ ಎಳೆ ಸೋರೆಕಾಯಿನ ಸಿಪ್ಪೆ ತೆಗೆದು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು ವಿಸಲ್ಲು ಸ್ವಲ್ಪ ನೀರು ಹಾಕಿ ಇದಕ್ಕೆ ಉಪ್ಪು ಸೇರಿಸ್ಬಿಟ್ಟು ಒಂದೇ ಒಂದು ವಿಸಲ್ ಕೂಗಿಸ್ಕೊತೀನಿ. ಈ ಕಾಯಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕು. ಮಜ್ಜಿಗೆ ಹುಳಿ ಮಜ್ಜಿಗೆ ಸಾಂಬಾರು ಮಾಡ್ತೀವಿ ಆವಾಗ ಅದಕ್ಕೆ ಸಪ್ರೇಟ್ ಉಪ್ಪು ಹಾಕ್ಕೊಳ್ಬೇಕು. ಇದಕ್ಕೆ ನಾನು ಸ್ವಲ್ಪ ಒಂದು ಅರ್ಧ ಹೋಳ್ಕಿಂತನೂ ಅದರಲ್ಲಿ ಅರ್ಧ ತೆಂಗಿನಕಾಯಿ ತಗೊಂಡಿದ್ದೀನಿ. ಇಲ್ಲಿ ನಾನು ಒಂದು 8 ರಿಂದ 9 ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ. ಖಾರಕ್ಕೆ ತಕ್ಕಂತೆ ನಾವು ತೊಗೋಬೇಕು. ಸ್ವಲ್ಪ 1 ಇಂಚು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ. ಇದಕ್ಕೆ ಒಂದೇ ಒಂದು ಸ್ಪೂನಷ್ಟು ಕಡಲೆಬೇಳೆ ನಾನು ನೆನೆಸಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಒಂದು 10 ನಿಮಿಷ ಫಸ್ಟೇ ರಾತ್ರಿ ಹೊತ್ತು ನೆನೆಸಿದ್ರೇ ಚೆನ್ನಾಗಿರ್ತಾಯಿತ್ತು. ಅವ್ರು ರಾತ್ರಿ ನೆನೆಸಿರಲಿಲ್ಲ, ನಾನು ಹೋದ ತಕ್ಷಣ ನೆನೆಸಿದೆ. ಅದನ್ನು ನಾನು ಮಿಕ್ಸಿ ಆಡಿಸ್ಕೊಂಡಿದ್ದೀನಿ ನೋಡಿರಿ. ನಾನು ನೈಸಾಗಿ ಪೇಸ್ಟ್ ಮಾಡಿಟ್ಕೊಳ್ಳಿ. ಅಷ್ಟೇ, ತುಂಬ ಸಿಂಪಲ್ಲು. ಎಷ್ಟು ಈಸಿಯಿಂದ ಮಾಡ್ಕೊಬಂದು ಅಂದರೆ ಅಷ್ಟೇ ರುಚಿಯಾಗಿರ್ತದೆ. ಬಿಸಿ ಅನ್ನಕ್ಕೆ ಮಾತ್ರನೇ ಚೆನ್ನಾಗಿರೋದು. ಇನ್ನು ಚಪಾತಿಗೆ, ಮುದ್ದೆಗೆ ಅಷ್ಟೇನು ಚೆನ್ನಾಗಿರೋದಿಲ್ಲ. ಇದು ಅನ್ನಕ್ಕೆ ಚೆನ್ನಾಗಿರ್ತದೆ. ಅಂದರೆ ಬೇರೆ ಹುಳಿ ಏನಾದರೂ ಮಾಡಿಕೊಂಡು ಅದ್ರ ಜೊತೆಗೆ ಸೈಡ್ಗೆ ಮಜ್ಜಿಗೆ ಹುಳಿ ಲಾಸ್ಟಲ್ಲಿ ತಿಂತಾರಲ್ಲ, ಅದಕ್ಕೆ ಮಜ್ಜಿಗೆ ಹುಳಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ. ನೋಡಿ ನಾನು ಮಸಾಲೆ ಅದ್ರೊಳಗಡೆ ಹಾಕಿದ್ದೀನಿ. ಸ್ಟವ್ ಆನ್ ಮಾಡಿದ್ದೀನಿ. ಕಾಯಿ ಬೆಂದಿತ್ತಲ್ಲ ಅದನ್ನು ಅದ್ರೊಳಗಡೆ ಸೇರಿಸಿ ನಾನು ಇದನ್ನ ಒಂದು 5 ನಿಮಿಷ ಕುದಿಸ್ತೀನಿ. ಯಾಕೆಂದರೆ ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ಲ. ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ಎಲ್ಲ ಬೇಯಬೇಕಲ್ಲ. ಯಾಕೆಂದರೆ ಈ ಬೇಸಿಗೆ ಕಾಲದಲ್ಲಿ ತೆಂಗಿನಕಾಯಿ ಹಾಕಿದ್ರೆ ಬೇಗ ಕೆಟ್ಟೋಗುತ್ತೆ. ಅದಕ್ಕೆ ಸ್ವಲ್ಪ ಕುದಿಬೇಕು. ಇದು ಕಾಯಿಗೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ಲ. ಉಪ್ಪು ಫಸ್ಟೇ ಹಾಕಿದೆ, ಖಾರ ಎಲ್ಲ ಹಿಡಿಬೇಕಲ್ಲ ಮಸಾಲೆ ಎಲ್ಲ. ಅದಕ್ಕೆ ಒಂದು 5 ನಿಮಿಷ ಕುದಿಸ್ತಾ ಇದ್ದೀನಿ. ತುಂಬ ಸಿಂಪಲ್, ಬೇಗ ಮಾಡ್ಕೊಡ್ಬೋದು ಮಜ್ಜಿಗೆ ಹುಳಿನ. ತುಂಬ ಈಸಿ ನೋಡಿ. ಒಂದು ವಿಸಲ್ ಒಂದು 5 ನಿಮಿಷ ಕುದಿಸಿದ್ರೆ ಸಾಕು. ಆಫ್ ಮಾಡಿದ್ದೀನಿ. ಇದಕ್ಕೆ ಒಗ್ಗರಣೆ ಸೇರಿಸೋದ. ಇವಾಗ ನಾನಿಲ್ಲಿ ಒಂದು ಅರ್ಧ ಸ್ಪೂನು ಜೀರಿಗೆ, ಒಂದು ಅರ್ಧ ಸ್ಪೂನು ಸಾಸಿವೆ ಹಾಕೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿ, ಕರಿಬೇವು ಇಷ್ಟು ಹಾಕ್ತಾಯಿದ್ದೀನಿ. ನೋಡಿ, ಇದು ನಂದಿನಿ ಮೊಸರು ತಗೊಂಡಿದ್ದೀನಿ. ನಂದಿನಿ ಮೊಸರು ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಹಿಂಗೆ ಸೇರಿಸ್ತಾ ಇದ್ದೀನಿ. ಹಿಂಗೆ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರ್ತದೆ. ನೋಡಿ, ಇವಾಗ ನಾನು ಆ ಒಗ್ಗರಣೆ ಆಫ್ ಮಾಡಿದ್ದೀನಿ. ಇವಾಗ ಅರ್ಧ ಲೀಟ್ರ್ ಮೊಸರನ್ನ ಇದ್ರೊಳಗಡೆ ಸೇರಿಸ್ತಾ ಇದ್ದೀನಿ. ಒಬ್ಬೊಬ್ರು ಏನು ಮಾಡ್ತಾರೆ, ಮಿಕ್ಸಿಲಿ ಗ್ರೈಂಡ್ ಮಾಡಿ ಹಾಕ್ತಾರೆ ಮೊಸರನ್ನ. ಏನು ಗಟ್ಟಿ ಏನಿರಲಿಲ್ಲ. ಅದಕ್ಕೆ ಸ್ವಲ್ಪ ಚಿಕ್ಕದು ಹೋಲ್ ಮಾಡಿಕೊಂಡ್ರೆ ಅದೇ ಸ್ವಲ್ಪ ಇದು ಗಟ್ಟಿ ಎಲ್ಲ ಬರೋದಿಲ್ಲ ಅದು ಮೊಸರು ಪ್ಯಾಕೆಟು. ನೋಡಿ, ಅದನ್ನು ಸೇರಿಸಿ ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ. ಜಾಸ್ತಿ ಕುದಿಸ್ಬಾರ್ದು. ಕುದಿಸಿದ್ರೆ ಏನಾಗುತ್ತೆ ಅಂದರೆ ಬೇರೆ ಎಲ್ಲ ಇದಾಗೋ. ನೋಡಿ, ಇದು ಲಾಸ್ಟಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋದು ಅಷ್ಟೇ. ತುಂಬ ಈಸಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ಬಂತು ಅಂತ. ಇಲ್ಲಿ ತನಕ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು.